So, are you watching? So, he is the person of Edgar Dale. Edgar Dale was an American educationist. He is an education expert of American. So, he wrote one book, that is Audio Visual Aids in Teaching. His contributions main on related to audio visual aids in teaching. So he has developed one pictorial device that may call it as the cone of experience. Edgar Dale ಅನುಭವದ ಶಂಕು. ಎಡ್ಗರ್ ಡೇಲ್ ಅಮೆರಿಕೆಯ ಶಿಕ್ಷಣ ತಜ್ಞ ಅಂತ ಹೇಳ್ಬೋದು. ಇವರು ಬೋಧನೆಯಲ್ಲಿ ದೃಕ್ಶ್ರವಣೋಪಕರಣಗಳ ಕುರಿತು ಹೆಚ್ಚಿನ ಅಧ್ಯಯನವನ್ನ ಮಾಡಿದ್ದಾರೆ. ಇವರು ಅನುಭವದ ಶಂಕು, ಕೋನ್ ಆಫ್ ಎಕ್ಸ್ಪೀರಿಯನ್ಸ್, ಅದು ಒಂದು ಏನಂತ ಹೇಳ್ಬೋದು, ಒಂದು ಆಕೃತಿ, ಅದನ್ನ ತಯಾರಿಸಿದ್ದಾರೆ. ಅದ್ರ ಮುಖಾಂತರ ಏನ್ ನೋಡ್ಬೋದು ಅಂತಂದ್ರ, ಆ ಒಂದು ಆಕೃತಿಯ ಮುಖಾಂತರ, ಅನುಭವದ ಶಂಕುವಿನ ಮುಖಾಂತರ ನಾವೇನ್ ನೋಡ್ಬೋದು ಅಂತಂದ್ರೆ, ದೃಕ್ಶ್ರವಣೋಪಕರಣಗಳು ಒಂದರ ಜೊತೆ ಒಂದು ಯಾವ ರೀತಿ ಸಂಬಂಧವನ್ನ ಹೊಂದಿವೆ. So this cone has prepared by the Edgar Dale. So here the 11 categories are there. 11 categories means ಇವೆಲ್ಲ 11 ಸ್ಟೇಜ್ಗಳಿದೆ. ಫ್ರಮ್ top verbal symbols, visual symbols, recordings, radio, still pictures, motion pictures, educational, televisions, exhibits, study trips, demonstrations, dramatized experience, contrived experience, then lastly direct and purposeful experience. There's about in the bottom it is there. Here I will show. It is looking no. Last one. Last at the bottom side. Direct purposeful experience. ನೀವು ಕನ್ನಡ ಮೀಡಿಯಂದವರು ಹಾಗೆ ಒಂದು ಕೋನ್ ತಕೊಂಡು ಏನ್ ಮಾಡ್ರಿ, ಬರ್ಕೊಂಡ್ ಬಿಡ್ರಿ. ಅಂದ್ರೆ ನಿಮ್ಗೆ ಏನಾಗ್ತದೆ, ಅರ್ಥ ಆಗ್ತದೆ. Last one, ಈ ರೀತಿ ಕೋನ್, just draw one diagram. English medium students also, you can also draw the diagram. Cone, in the bottom it is direct purposeful experience. Last one, ಪ್ರತ್ಯಕ್ಷ ಅಥವಾ ನೇರ ಅನುಭವಗಳು, ಉಪಯುಕ್ತವಾದ ಪ್ರತ್ಯಕ್ಷ ಅಥವಾ ನೇರ ಉಪಯುಕ್ತವಾದಂತಹ ಅನುಭವಗಳು. ಸೆಕೆಂಡ್ ಒನ್, ಅದರ ಮೇಲ್ಗಡೆ ಟಾಪ್ದು ಸೆಕೆಂಡ್ ಕ್ಯಾಟಗರಿ. ಟೋಟಲಿ 11 categories ಆರ್ ದೇರ್. 11 ಇದೆ, ಏನಂತ ಹೇಳ್ತಾರೆ ಇದಕ್ಕ, ಹಂತಗಳು ಅಂತ ಹೇಳ್ಬೋದು. ಕಂಟ್ರೈವ್ಡ್ ಎಕ್ಸ್ಪೀರಿಯನ್ಸ್. ಕಂಟ್ರೈವ್ಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಕೃತಕ ರೂಪದಲ್ಲಿ ಇರುವಂತಹ ಅನುಭವಗಳು. ಸ್ಟೂಡೆಂಟ್ಸ್, ಆರ್ ಯು ಹಿಯರಿಂಗ್ ಮೈ ವಾಯ್ಸ್? ಧ್ವನಿ ಕೇಳಿಸ್ತಾ ಇದೆಯಲ್ಲಮ್ಮ? ಓಕೆ, ಓಕೆ, ಬರ್ಕೊಳ್ರಿ. ಕಂಟ್ರೈವ್ಡ್, ಸೆಕೆಂಡ್ ಒನ್ ಕಂಟ್ರೈವ್ಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಕೃತಕ ರೂಪದಲ್ಲಿ ಇರುವಂತಹ ಅನುಭವಗಳು. ನೆಕ್ಸ್ಟ್, ಡ್ರಾಮಟೈಸ್ಡ್ ಎಕ್ಸ್ಪೀರಿಯನ್ಸ್. ನಾಟಕ ರೂಪದಲ್ಲಿರುವಂತಹ ಅನುಭವಗಳು. ಡ್ರಾಮಟೈಸ್ಡ್ ಎಕ್ಸ್ಪೀರಿಯನ್ಸ್, ನಾಟಕ ರೂಪದಲ್ಲಿರುವಂತಹ ಅನುಭವಗಳು. ನೆಕ್ಸ್ಟ್, ಡೆಮಾನ್ಸ್ಟ್ರೇಷನ್ಸ್, ಪ್ರಾತ್ಯಕ್ಷಿಕೆಗಳು. ಡೆಮಾನ್ಸ್ಟ್ರೇಷನ್ಸ್, ಪ್ರಾತ್ಯಕ್ಷಿಕೆಗಳು. ನೆಕ್ಸ್ಟ್, ಸ್ಟಡಿ ಟ್ರಿಪ್ಸ್, ಕ್ಷೇತ್ರ ಅಧ್ಯಯನಗಳು. ಸ್ಟಡಿ ಟ್ರಿಪ್ಸ್,
ಆರ್ ಫೀಲ್ಡ್ ಟ್ರಿಪ್ಸ್, ಕ್ಷೇತ್ರ ಅಧ್ಯಯನಗಳು. ಸ್ಟಡಿ ಟ್ರಿಪ್ ಆರ್ ಫೀಲ್ಡ್ ಟ್ರಿಪ್, ಕ್ಷೇತ್ರ ಅಧ್ಯಯನ. ನೆಕ್ಸ್ಟ್ ಎಕ್ಸಿಬಿಟ್ಸ್, ಎಕ್ಸಿಬಿಟ್ಸ್ ಪ್ರದರ್ಶನಗಳು, ಎಕ್ಸಿಬಿಟ್ ಪ್ರದರ್ಶನಗಳು. ನೆಕ್ಸ್ಟ್ ಎಜುಕೇಶನಲ್ ಟೆಲಿವಿಷನ್, ಶೈಕ್ಷಣಿಕ ದೂರದರ್ಶನ. ಎಜುಕೇಶನಲ್ ಟೆಲಿವಿಷನ್, ಶೈಕ್ಷಣಿಕ ದೂರದರ್ಶನ. ನೆಕ್ಸ್ಟ್ ಮೋಷನ್ ಪಿಕ್ಚರ್ಸ್, ಚಲನಚಿತ್ರಗಳು. ಮೋಷನ್ ಪಿಕ್ಚರ್ಸ್, ಚಲನಚಿತ್ರಗಳು. ನೆಕ್ಸ್ಟ್ ರೆಕಾರ್ಡಿಂಗ್ಸ್, comma, radio, comma, still pictures. 3 are there. In this category, he has marked the 3 aids here. 3 ಉಪಕರಣಗಳನ್ನ ಇಲ್ಲಿ ಒಂದರಲ್ಲಿ ಸೇರಿಸಿದ್ದಾರೆ ಎಡ್ಗರ್ ಡೇಲ್ ಅವರು. ರೆಕಾರ್ಡಿಂಗ್ಸ್, ಒಂದೇದು ರೆಕಾರ್ಡಿಂಗ್ಸ್, ಕಾಮಾ, ರೇಡಿಯೋ, ರೇಡಿಯೋ ಅಥವಾ ಬಾನುಲಿ ಅಂತ ಬರ್ಕೊಡ್ರಿ, ಆಕಾಶವಾಣಿ ಅಂತ ಬರ್ಕೊಡ್ರಿ. ರೇಡಿಯೋ, ಕಾಮಾ, ಸ್ತಬ್ಧ ಚಿತ್ರಗಳು, ಸ್ತಬ್ಧ ಚಿತ್ರಗಳು. ರೆಕಾರ್ಡಿಂಗ್ಸ್, ರೇಡಿಯೋ, ಸ್ತಬ್ಧ ಚಿತ್ರಗಳು. ರೆಕಾರ್ಡಿಂಗ್ಸ್, ರೇಡಿಯೋ, ಸ್ಟಿಲ್ ಪಿಕ್ಚರ್. ನೆಕ್ಸ್ಟ್ ವಿಜುವಲ್ ಸಿಂಬಾಲ್ಸ್, ದೃಕ್ ಸಾಧನಗಳು. ದೃಕ್ ಸಾಧನಗಳು, ವಿಜುವಲ್ ಸಿಂಬಾಲ್ಸ್, ದೃಕ್ ಸಾಧನಗಳು. ಅಟ್ ದ ಟಾಪ್ ವರ್ಬಲ್ ಸಿಂಬಾಲ್ಸ್, ಮೌಖಿಕ ಸಂಕೇತಗಳು. ವರ್ಬಲ್ ಸಿಂಬಾಲ್ಸ್, ಮೌಖಿಕ ಸಂಕೇತ. What are these verbal symbols, visual symbols, radio, motion pictures, television, exhibits, study strips? What are these? ಏನು ಇವೆಲ್ಲ? ಇವೆಲ್ಲ ಏನು? ರೇಡಿಯೋ, ಮೋಷನ್ ಪಿಕ್ಚರ್ಸ್, ಟೆಲಿವಿಷನ್ಸ್, ಡ್ರಾಮಟೈಸ್ ಎಕ್ಸ್ಪೀರಿಯನ್ಸ್. ವಾಟ್ ಆರ್ ದೀಸ್? ವಾಟ್ ಯು ಕಾಲ್ ಇಟ್ ಆಸ್? ಇವು ಏನು? ಆಡಿಯೋ ವಿಜುವಲ್. ಹಾ, ಸೋಷಿಯಲ್ ಮೀಡಿಯಾ, ಆಡಿಯೋ ವಿಜುವಲ್ಸ್. ಸೇ ಲೌಡ್ಲಿ, ಜೋರಾಗಿ ಹೇಳ್ರಿ. Audio visual aids, ma'am. Taising, very good Taising. It is audio visual aids. So through these pictorial devices, how many categories are there in this? Yes, to the category 11. Very good. So through these pictorial devices, Edgar Dale want to explain interrelationship between different types of audio visual aids. You want to explain here, these are they have the interrelationship between in each aid. So every aid has the individual position in learning. So here Edgar Dale, he want to explain interrelationship between various types of audio visual aids, as well as he want to explain every aid has their individual position in learning. ಇಲ್ಲಿ ಎಡ್ಗರ್ ಡೇಲನು ಏನ್ ಹೇಳಲಿಕ್ಕೆ ಬಯಸಿದ್ದಾನೆ ಈ ಒಂದು ಆಕೃತಿಯ ಮುಖಾಂತರ ಅಂತಂದ್ರೆ, ಎಲ್ಲಾ ದೃಕ್ ಶ್ರವಣೋಪಕರಣಗಳು ಒಂದರ ಜೊತೆ ಒಂದು ಆಂತರಿಕ ಸಂಬಂಧವನ್ನ ಹೊಂದಿದೆ. ಒಂದರ ಜೊತೆ ಏನಾಗಿದೆ, ದೇಹದ ಇಂಟರ್ ರಿಲೇಶನ್ಶಿಪ್ ವಿತ್ ಈಚ್ ಅದರ್, ಒಂದೇ ಜೊತೆ ಏನಾಗಿದೆ, ಆಂತರಿಕ ಸಂಬಂಧವನ್ನ ಹೊಂದಿದೆ. ಮತ್ತು ಏನಂತಂದ್ರೆ ತನ್ನದೇ ಆದಂತಹ ಒಂದು ಸ್ಥಾನವನ್ನ ಹೊಂದಿದೆ. ದೇ ಹ್ಯಾವ್ their individual position in learning. If I use the demonstration, it takes a different place in learning. If I used only verbal symbols, means it takes the different position in learning. ಇಲ್ಲಿರುವಂತಹ ಎಲ್ಲಾ ಉಪಕರಣಗಳನ್ನ ನೀವು ಬಳಸಿದ್ರೆ ಒಂದೊಂದು ತನ್ನದೇ ಆದಂತಹ ಸ್ಥಾನವನ್ನ ಹೊಂದಿದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಪ್ರಾತ್ಯಕ್ಷಿಕೆ ಬಳಸಿದ್ರಿ ಅಂತ ತಿಳ್ಕೊರಿ, ಅದರದೇ ಆದಂತಹ ಒಂದು ಉಪಯುಕ್ತತೆ ಇದೆ.
ಅದು ಬೇಡ ನಮ್ಗೆ, ನಾವು ಇದನ್ನು ಉಪಯೋಗ ಮಾಡ್ತೀನಿ, ದೃಕ್ ಸಾಧನಗಳನ್ನ ಅಷ್ಟೇ ಉಪಯೋಗ ಮಾಡ್ತೀನಿ ಅಂದ್ರೆ ಅದರ ಒಂದು ಪರಿಣಾಮಕಾರಿ ಬೇರೆ ಆಗಿರ್ತದೆ ಅಂತಂದ್ರೆ ಇಟ್ ಶೋಸ್ ಎವ್ರಿ ಇಂಡಿವಿಜುವಲ್ ಪೊಸಿಷನ್ in learning. He want to explain that only. So this cone at the bottom side, it is more concrete. It gives more concrete, whereas at the top side, it gives very abstract information. ಈ ಚಿತ್ರವನ್ನು ನೋಡಿದಾಗ ಕೆಳಗಡೆ ಏನ್ ಸಿಗ್ತದೆ ನಿಮಗೆ? ಮೂರ್ತವಾದಂತಹ ವಿಷಯಗಳು ನಿಮಗೆ ಗೊತ್ತಾಗ್ತದೆ. ಮೇಲೆ ಹೋದಂತೆಲ್ಲ, ಈ ಆಕೃತಿಯ ಮೇಲೆ ಹೋದಂತೆಲ್ಲ ಅಮೂರ್ತ ವಿಷಯಗಳು. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಆಸ್ಕ್ ಯು ಒನ್ ಕ್ವಶನ್. ಇಫ್ ದ ಟೀಚರ್ ಹ್ಯಾಸ್ ಓನ್ಲಿ ಯೂಸ್ಡ್ in his teaching learning process only visual symbols or only recordings, means is it useful? Or if the teacher has used direct experience or study trips, which is more useful in teaching? Yaudu? Direct. Very good. So that for that only it gives the very concrete experience to students. ಈಗ ನೀವು ಇವೆಲ್ಲ ಏಡುಗಳನ್ನ ಬಳಸಲಾಗಿ ಕೆಲವು ಶಿಕ್ಷಕರು ಏನ್ ಮಾಡ್ತಾರೆ, ಕೇವಲ ನಾವು ದೃಕ್ ಸಾಧನಗಳನ್ನ ಬಳಸ್ತೀವಿ. ದೃಕ್ ಸಾಧನಗಳು ಯಾವುದು? ಚಾರ್ಟ್ಸ್ ಬಳಸ್ತೀವಿ, ಬ್ಲಾಕ್ ಬೋರ್ಡ್ ಬಳಸ್ತೀವಿ, ವೈಟ್ ಬೋರ್ಡ್ ಬಳಸ್ತೀವಿ, ಮ್ಯಾಪ್ ಬಳಸ್ತೀವಿ ಅಂತಂದ್ರೆ ಅಷ್ಟು ಪರಿಣಾಮಕಾರಿ ಆಗೋದಿಲ್ಲ. ಅದರ ಬದಲಿಯಾಗಿ ನಾವು ಏನ್ ಬಳಸ್ತೀವಿ ಅಂತಂದ್ರೆ ಪ್ರಾತ್ಯಕ್ಷಿಕೆಗಳಾಗಿರ್ಬೋದು, ಸ್ಟಡಿ ಟ್ರಿಪ್ಸ್ ಆಗಿರ್ಬೋದು, ಇಲ್ಲ ನಾವು ಕೃತಕ ರೂಪದಲ್ಲಿರುವಂತಹ ಅನುಭವಗಳಾಗಿರ್ಬೋದು, ಅದನ್ನ ಕೊಟ್ರೆ ಏನಾಗ್ತದೆ, ಹೆಚ್ಚು ಪರಿಣಾಮಕಾರಿಯಾಗಿ ಆಗ್ತದೆ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್. First one, which is the first one at the bottom side? Contrived experience. No. Direct purpose. ಅದಕ್ಕಿಂತನೂ ಫಸ್ಟ್ ಇರೋದು ತಹಸೀನ್. One more is there. You note down properly. See here. I will make first one. Direct purposeful experience. Direct purposeful experience. That is the bottom side. Second step is, you are telling second one, that is a contrived experience. Which is the first one, Taisin, now at the bottom side? Direct purpose experience. Very good. So what is the direct and purpose experience in teaching? Means ಪ್ರತ್ಯಕ್ಷವಾದಂತಹ ಹಾಗೂ ನೇರವಾದಂತಹ ಅಥವಾ ಉಪಯುಕ್ತವಾದಂತಹ ಅನುಭವಗಳು ಯಾವುದು ಅಂತಂದ್ರೆ, ಇಟ್ ಈಸ್ ವೆರಿ ರಿಚ್ ಎಕ್ಸ್ಪೀರಿಯನ್ಸ್ ಟು ಸ್ಟೂಡೆಂಟ್ಸ್. ವಿದ್ಯಾರ್ಥಿಗೆ ಬಹಳ ಹೆಚ್ಚಿನವಾದಂತಹ ಮಾಹಿತಿಯನ್ನ ಇವು ನೀಡುತ್ತವೆ. ದೆನ್ ಇಟ್ ಸರ್ವ್ಸ್ ಆಸ್ ಫೌಂಡೇಶನ್ಸ್ ಆಫ್ ಲರ್ನಿಂಗ್ ಅಂತ ಹೇಳ್ಬೋದು. ಅಂತಂದ್ರೆ ಇದು ಒಂದು ಕಲಿಕೆಯಲ್ಲಿ ಮೂಲ ಕಲಿಕೆ ಅಂತೂ ಸಹ ಇದು ಹೇಳ್ಬೋದು. ಹೆಚ್ಚಿನ ಅನುಭವಗಳನ್ನು ಸಹ ನೀಡ್ತದೆ ಮತ್ತು ಇದು ಮೂಲ ಕಲಿಕೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇನ್ ದಿಸ್ ಎಕ್ಸ್ಪೀರಿಯನ್ಸ್, whereas if the teacher has used direct or purposeful experience, means the student will use all their sensory organs in the teaching process. ಈಗ ನೀವು ಪ್ರತ್ಯಕ್ಷವಾದಂತಹ ನೇರವಾದಂತಹ ಅನುಭವಗಳನ್ನ ಕೊಟ್ರೆ ವಿದ್ಯಾರ್ಥಿಗಳು ಅದನ್ನ ತಮ್ಮ ಎಲ್ಲ ಇಂದ್ರಿಯಗಳನ್ನ ಬಳಸಿ ಏನ್ ಮಾಡ್ತಾರೆ, ಅದನ್ನ ನೋಡ್ತಾರೆ. ಫಾರ್ ಎಕ್ಸಾಂಪಲ್ಸ್, ಯು ಹ್ಯಾವ್ ಟೇಕನ್ ಟು ಸ್ಟೂಡೆಂಟ್ಸ್ ಆಫ್ educational excursion means it gives the direct experience to ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನೀವು ಶೈಕ್ಷಣಿಕ ಪ್ರವಾಸಗಳ ಕರ್ಕೊಂಡು ಹೋಗ್ತೀರಿ ಅಂತಂದ್ರೆ ಎಲ್ಲ ವಿದ್ಯಾರ್ಥಿಗಳ ಎಲ್ಲ ಇಂದ್ರಿಯಗಳು ಅವಾಗ ಜಾಗೃತವಾಗಿರ್ತವೆ. ಅದನ್ನ ನೋಡ್ತಾರೆ ವಿದ್ಯಾರ್ಥಿಗಳು, ಅದ್ರ ಬಗ್ಗೆ ಮಾತಾಡ್ತಾರೆ, ಅದನ್ನ ಸ್ಪರ್ಶ ಮಾಡಿ ನೋಡ್ತಾರೆ, ಆಮೇಲೆ ಅದನ್ನ ಅದ್ರಲ್ಲಿರುವಂತಹ ವಾಸನೆಯನ್ನ ಗ್ರಹಿಸ್ತಾರೆ. ಇವೆಲ್ಲ ಎಲ್ಲಾ ಇಂದ್ರಿಯಗಳು ಪಾಲ್ಗೊಳ್ತವೆ. ಎಲ್ಲಿ ಅಂತಂದ್ರೆ ಇನ್ ದ direct and experience, the student will use all their sensory organs. ಎಲ್ಲ ಇಂದ್ರಿಯಗಳನ್ನ ಬಳಸಿದಾಗ ಅದು ಏನಾಗ್ತದೆ, ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಲಿಕ್ಕೆ ಸಹ ವಿದ್ಯಾರ್ಥಿಗೆ ಸಾಧ್ಯ ಆಗ್ತದೆ. ಮತ್ತೇನಂತಂದ್ರೆ, ಫಾರ್ ಎಕ್ಸಾಂಪಲ್, ಪ್ರಾಕ್ಟಿಕಲ್ ಲೆಸನ್ಸ್. ಸೊ you are doing B.Ed course, no? So we will send you to school. In the schools you will give the lessons. So while giving lessons, you will get the direct experience, no, about the teaching. ಈಗ ನಿಮಗೆ ನಾವು ಏನ್ ಮಾಡ್ತೀವಿ,
ನೀವು ಬಿ ಎಡ್ ಕೋರ್ಸಿಗೆ ಈಗ ಬಂದಿದ್ದೀರಿ. ಬಿ ಎಡ್ ಕೋರ್ಸಿಗೆ ಅಂದ್ರೆ ಮುಖ್ಯ ಉದ್ದೇಶ ಏನು? ನೀವು ಟೀಚರ್ ಆಗ್ಬೇಕಾಗೋದೇ ನಿಮ್ದು ಮುಖ್ಯ ಉದ್ದೇಶ. ಆ ಟೀಚರ್ ಆಗ್ಬೇಕು ಅಂತಂದ್ರೆ ನಾವೇನ್ ಹೇಳ್ತೀವಿ ಅಂತಂದ್ರೆ ನಿಮ್ಗೆ ಲೆಸನ್ಸ್ ಕಳಿಸ್ತೀವಿ, ಸ್ಕೂಲಿಗೆ ಕಳಿಸ್ತೀವಿ. ಸ್ಕೂಲ್ ಹೋದಾಗ ನೀವು ಅಲ್ಲಿ ಏನ್ ಮಾಡ್ತೀರಿ? ರಿಯಲ್ ಸಿಚುಯೇಷನ್ ಪಾಠ ಕೊಡ್ತೀವಿ. ಪಾಠ ಕೊಟ್ಟರೆ ಅದು ಯಾವ ಅನುಭವವನ್ನು ಕೊಡ್ತದೆ? ನಿಮ್ಗೆ ಡೈರೆಕ್ಟ್ ಅನುಭವ ಕೊಡ್ತೀವಿ. ಬೋಧನೆ ಅಂದ್ರೆ ಏನು? ನೀವು ಟೀಚರ್, ನೀವು ಸ್ಟೂಡೆಂಟ್ಸ್ ಜೊತೆ ಏನ್ ಮಾಡ್ತೀರಿ? ಅಲ್ಲಿ ಪಾಠವನ್ನು ಕೊಟ್ಟಾಗ ನಿಮಗೆ ಏನಾಗ್ತದೆ? ಡೈರೆಕ್ಟ್ ಅಲ್ಲಿ ಒಂದು ಅನುಭವ ಸಿಗ್ತದೆ. ಎಜುಕೇಶನಲ್ ಎಕ್ಸ್ಕರ್ಷನ್ ಒಂದು ಅನುಭವ. ಆಮೇಲೆ ನೀವು ಸ್ಕೂಲಿಗೆ ಹೋಗಿ ಪಾಠ ಕೊಡ್ತಿರಲ್ಲ, ಅದು ಒಂದಿನ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ನೀವಾಗ 4th ಸೆಮ್ಮಿಗೆ ಬರ್ತಿರಲ್ಲ, ವಿ ವಿಲ್ ಸೆಂಡ್ ಯು ಟು ಇಂಟರ್ನ್ಶಿಪ್. Internship also give the direct experience to students about the system of the school, structure of the school, then about the records of the school. ಈಗ ನಿಮ್ಗೆ 4th ಸೆಮ್ಮಿಗೆ ಬಂದಾಗ ನಾವು ನಿಮ್ಗೆ ಏನ್ ಮಾಡ್ತೀವಿ? ಇಂಟರ್ನ್ಶಿಪ್ ಅಂತ ಹೇಳಿ. ಈಗ ಇಂಟರ್ನ್ಶಿಪ್ ಏನಾಗಿದೆ ನಮ್ಮ ಟೀಚರ್ ಅಲ್ಲಿ ಇದೆ. ಈಗ ಡಾಕ್ಟರ್ಸಿಗೂ ಇಂಟರ್ನ್ಶಿಪ್ ಇರ್ತದೆ ನೋಡ್ರಿ. ಡಾಕ್ಟರ್ ಲಾಸ್ಟ್ ಸೆಮ್ ಅಲ್ಲಿ, ಲಾಸ್ಟ್ ಇಯರ್ ಅಲ್ಲಿ ಏನ್ ಮಾಡ್ತಾರೆ ಅವ್ರಿಗೆ? ಇಂಟರ್ನ್ಶಿಪ್ ಅಂತಂದ್ರೆ ದೇ ಹ್ಯಾವ್ ಟು ಗೇನ್ ದ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್, ನೇರವಾದಂತಹ ಅನುಭವ ಪಡಿಲಿಕ್ಕೆ. ಈಗ ನೀವು ಇಂಟರ್ನ್ಶಿಪ್ ಹೋದಾಗ ಶಾಲೆ ಅಂದ್ರೆ ಏನು, ಶಾಲೆಯಲ್ಲಿ ನಡೆಯುವಂತಹ ಚಟುವಟಿಕೆಗಳು ಯಾವುದು, ಶಾಲೆಯ ವ್ಯವಸ್ಥೆ ಯಾವ ರೀತಿ ಇರ್ತದೆ, ಶಾಲೆಯಲ್ಲಿ ಇರುವಂತಹ ದಾಖಲೆಗಳು ಯಾವುದು, ರೆಕಾರ್ಡ್ಸ್ ಯಾವುದು, ಅದನ್ನೆಲ್ಲ ಏನ್ ಮಾಡ್ತೀರಿ? ನೀವು ಸ್ಟಡಿ ಮಾಡ್ತೀರಿ. ಸೊ ಇಟ್ ಗಿವ್ಸ್ ದ ವೆರಿ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಟು ಸ್ಟೂಡೆಂಟ್ಸ್. Then it is based on the learning by doing. ಇದು ಮಾಡುತ್ತಾ ಕಲಿ ಎನ್ನುವಂತಹ ತತ್ವದ ಮೇಲೆ ಏನಾಗಿದೆ? ಆಧಾರವಾಗಿದೆ. That is the direct and purposeful experience. You got the meaning of this one? Direct purposeful experience. ನೇರವಾದ ಮತ್ತು ಪ್ರತ್ಯಕ್ಷವಾದಂತ ಅಂತ ನಿಮ್ಗೆ ಅರ್ಥ ಆಯ್ತಾ ಸ್ಟೂಡೆಂಟ್ಸ್? Yes, ma'am. Okay. Yes, ma'am. Second one, which one? Second one, contrived experience. Contrived experience means ಕೃತಕ ರೂಪವಾದಂತಹ ಅನುಭವಗಳು. ಕೃತಕ ರೂಪ ಅನುಭವಗಳು ಯಾವುದು? when the contrived experience used when real experience cannot be used, or when it is complicated to use. During that time contrived experience may be used. ಅಂದ್ರೆ ನಿಜ ರೂಪದಲ್ಲಿ ಅನುಭವಗಳನ್ನ ನೀಡಲು ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ, ನಿಜ ರೂಪದಲ್ಲಿ ನಾವು ವಿದ್ಯಾರ್ಥಿಗೆ ಅನುಭವಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನೇರವಾಗಿ ಅನುಭವಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವಾಗ ನಾವು ಏನ್ ಬಳಸ್ತೀವಿ ಅಂತಂದ್ರ ಕೃತಕ ರೂಪದಂತ ಅನುಭವಗಳನ್ನ ಬಳಸ್ತೀವಿ. ವೆನ್ ದಿಸ್ ಇಸ್ ಕಂಟ್ರೈವ್ಡ್ ಎಕ್ಸ್ಪೀರಿಯನ್ಸ್ ಮೀನ್ಸ್ ಆರ್ಟಿಫಿಷಿಯಲ್ ಎಕ್ಸ್ಪೀರಿಯನ್ಸ್. ಕೃತಕ ರೂಪವಾದಂತಹ ಅನುಭವಗಳು. ವೆನ್ ದ real experience is not possible within the situation, or if the issues are very complicated, during that time we will use the contrived experience or artificial ಎಕ್ಸ್ಪೀರಿಯನ್ಸ್. ಯಾವ ವಿದ್ಯಾರ್ಥಿಗಳಿಗೆ ನೇರವಾದಂತ ಅನುಭವ ಕೊಡ್ಲಿಕ್ಕೆ ಆಗೋದೇ ಇಲ್ಲ, ಅವತ್ತ ವಿಷಯಗಳು ಬಹಳ ಸಂಕೀರ್ಣವಾಗಿವೆ ಅನ್ನುವಂತ ಸ್ಥಿತಿಯಲ್ಲಿ ನಾವು ವಿದ್ಯಾರ್ಥಿಗೆ ಯಾವ ಅನುಭವಗಳನ್ನ ಕೊಡ್ತೀವಿ? ಕೃತಕವಾದಂತಹ ಅನುಭವಗಳನ್ನ ಕೊಡ್ತೀವಿ. ಕೃತಕವಾದಂತಹ ಅನುಭವಗಳು ಯಾವುದು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಸಮ್ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಆರ್ ದೇ, ಲೈಕ್ ಅರ್ಥಕ್ವೇಕ್, ಭೂಕಂಪ ಯಾವ ರೀತಿ ಆಗ್ತದೆ ಅಂತ ಹೇಳಿ ಅದನ್ನ ಮಾಡಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ನಾವ್ ಎದ್ರ ಮುಖಾಂತರ ನೋಡ್ತೀವಿ. ಕೆಲವೊಂದು ರೆಡಿಮೇಡ್ ಸಿಡಿಸ್ ಇರ್ತದೆ, ಅಂದ್ರೆ ಅದು ಇಟ್ ವಿಸ್ ದ ಆರ್ಟಿಫಿಷಿಯಲ್ ಏನ್ ಹೇಳ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಅದರಿಂದ ನಾವು ಮಾಡಿ ತೋರಿಸ್ತೀವಿ ವಿದ್ಯಾರ್ಥಿ, ಈ ರೀತಿ ಭೂಕಂಪ ಆಗ್ತದೆ ಅಂತ ಒಂದು ರೆಡಿಮೇಡ್ ಸಿಡಿಯಿಂದ ನಾವೇನ್ ಮಾಡ್ಬೋದು? ನೋಡ್ಬೋದು. ಭೂಕಂಪ, ವಾರ್ಸ್, ಈಗ ಯುದ್ಧ ಮಾಡಿನೇ ನೋಡ್ಬೇಕಂತ ಏನಿಲ್ಲ, ಯುದ್ಧದ ಅನುಭವಗಳನ್ನ ನೋಡ್ಬೇಕಂತಂದ್ರೆ ಈಗ ರಾಮಾಯಣ ಮಹಾಭಾರತ ಸೀರಿಯಲ್ಸ್ ನೋಡ್ತೀರಿ, ಅಲ್ಲಿ ಯುದ್ಧಗಳು ಸಾಮಾನ್ಯವಾಗಿ ನಡೀತಿರ್ತಾವ. ಹೆಂಗ್ ಯುದ್ಧ ಆಗ್ತಂತ ನಾವೇನ್ ಮಾಡ್ತೀವಿ? ಒಂದು ಎಕ್ಸ್ಪೀರಿಯನ್ಸ್. ದಟ್ ಈಸ್ ವಾಟ್ ಕಂಟ್ರೈವ್ಡ್ ಎಕ್ಸ್ಪೀರಿಯನ್ಸ್. ಯಾವ್ದದು? ಕೃತಕ ರೂಪವಾದಂತಹ ಅನುಭವ ಅಂತ ಹೇಳ್ಬೋದು. ದೆನ್ ಸ್ಪೆಸಿಫನ್ಸ್, objects, models are good substitutes for reality. ಇದಲ್ದನೆ ಮತ್ತೆ ನಿಮಗೆ ಕೃತಕ ರೂಪದಂತ ಅನುಭವ ಎದ್ರ ಮುಖಾಂತರ ಕೊಡ್ತದೆ ಅಂತ ಸ್ಪೆಸಿಮೆನ್ಸ್ ಅಂತಂದ್ರೆ ಈಗ ಸೈನ್ಸ್ ಅಲ್ಲಿ ಯೂಸ್ ಮಾಡ್ತಿರಲ್ಲ, ಕೆಲವೊಂದು ಫಾರ್ಮ್ಯಾಲಿನಲ್ಲಿ ಫಿಕ್ಸ್ ಮಾಡಿರ್ತಾರ ಸ್ಪೆಸಿಮೆನ್ಸ್. ಸ್ಟಾರ್ ಫಿಶ್ ಇರ್ತದೆ, ಅಮೀಬಾ ಇರ್ತದೆ, ನೋಡಿರಲ್ವಾ ಸ್ಪೆಸಿಮೆನ್. ಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ಸ್ ದೇ ಕ್ಯಾನ್ ಯೂಸ್. ಅವ್ರು ಮಾಡ್ತಿರಲ್ಲ ನೀವು ಸ್ಪೆಸಿಮೆನ್ಸ್ ನೋಡಿದಿರಿ? ಸ್ಪೆಸಿಮೆನ್ಸ್, ಆಬ್ಜೆಕ್ಟ್ಸ್, ಮಾಡೆಲ್ಸ್. ಕೇಳ್ತಾ ಇದೆಯಲ್ಲಮ್ಮ ಧ್ವನಿ? ಓಕೆ. ಆಮೇಲೆ ಸಿಮ್ಯುಲೇಷನ್ ಆರ್ ಆಲ್ಸೋ ಒನ್ ಟೈಪ್ ಆಫ್ ಕಂಟ್ರೈವ್ಡ್ ಎಕ್ಸ್ಪೀರಿಯನ್ಸ್. ಸಿಮ್ಯುಲೇಷನ್ ಮೀನ್ಸ್ in the B.Ed course you have to give some lessons in the simulated conditions. What is simulated condition? That is the artificial conditions. Means before going to
school. In the artificial settings, the student can practice the lesson. No, that is the simulated lesson before going to school. Here only in our college only, your friends, they will act as a students. So in front of them you will practice the lesson. No, that is simulated lessons. It will give the one experience, that is the artificial experience to you. ಅಂತಂದ್ರೆ ಈಗ ನೀವು ನಿಮಗೆ ಶಾಲೆಗೆ ಹೋಗಿ ಪಾಠ ಕೊಡೋಕ್ಕಿಂತ ಮುಂಚೆ ಇಲ್ಲೇ ಪ್ರಾಕ್ಟೀಸ್ ಮಾಡಿಸ್ತೀವಿ. ಹೆಂಗ್ ಪ್ರಾಕ್ಟೀಸ್ ಮಾಡೋದ್ರಿ ಅಂತ ನೀವು ಕೇಳ್ಬಹುದು. ಈಗ ನಿಮ್ ಫ್ರೆಂಡ್ಸ್ ಇರ್ತಾರಲ್ಲ, ಅವರೇ ಸ್ಟೂಡೆಂಟ್ಸ್ ಆಗ್ತಾರ. ಒಂದೊಂದು ಗ್ರೂಪ್ ಮಾಡ್ತೀವಿ, ಒಂದು 10 ಮಂದಿ ಗ್ರೂಪ್. ಅವ್ರು ನಿಮ್ ಫ್ರೆಂಡ್ಸ್ ಏನಾಗ್ತಾರ, ನೀವು ದೇ ಆರ್ ಯುವರ್ ಸ್ಟೂಡೆಂಟ್ಸ್, ಅವ್ರು ವಿದ್ಯಾರ್ಥಿಗಳಾಗ್ತಾರ. ನೀವು ಪಾಠ ಕೊಡ್ತಿರಲ್ಲ, ಪಾಠ ಕೊಟ್ಟಾಗ ನಿಮ್ಗೆ ಏನಾಗ್ತದ, ಯು ವಿಲ್ ಗಿವ್ ದ ಒಂದು ಆರ್ಟಿಫಿಷಿಯಲ್ ಎಕ್ಸ್ಪೀರಿಯನ್ಸ್, ಅಂತ ಕೃತಕ ರೂಪವಾದಂತಹ ಅನುಭವ ಅಂತ ಹೇಳ್ಬೋದು. ಮತ್ತೇನ್ ಮಾಡ್ಬೋದು, ಹೌ ವಿಲ್ ಗೆಟ್ ದ ಮಾಕಪ್ ಅಂತಂದ್ರೆ ಈಗ ಅಣಕು ಸಂಸತ್ತು, ಈಗ ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿ ಸಿಸ್ಟಮ್ಸ್ ಇರ್ತದೆ. ಈಗ ನಾವೆಲ್ಲ ಪಾರ್ಲಿಮೆಂಟಿಗೆ ಹೋಗಕ್ಕಾಗಲ್ಲ, ಆ ವಿದ್ಯಾರ್ಥಿಗೆ ಒಂದು ಕಾನ್ಸೆಪ್ಟ್ ಕೊಡ್ಬೇಕಾಗಿದೆ. ಪಾರ್ಲಿಮೆಂಟ್ ಹೆಂಗಿರ್ತದೆ, ವಾಟ್ ಈಸ್ ದ ಸಿಸ್ಟಮ್ ಆಫ್ ಪಾರ್ಲಿಮೆಂಟ್, ವೇರ್ ದ ಸ್ಪೀಕರ್ ವಿಲ್ ಸಿಟ್, ದೆನ್ ವೇರ್ ದ reporters they will sit, where the opposition party, where the ruling party ಎಲ್ಲಿ ಇರ್ತಾರೆ, ಅವರು ಎಲ್ಲೆಲ್ಲಿ ಕೂಡ್ತಾರೆ, ಅಲ್ಲಿ ಏನೇನ್ ಚರ್ಚೆಗಳು ನಡೀತಾವ, what is the discussion will take place there, everything we can show by doing the mock ಅಂತಂದ್ರೆ ಅಣಕು ಅಂತ ಹೇಳ್ಬೋದು. Like this in the school also we will conduct the school elections. ಈಗ ಸ್ಕೂಲ್ ಎಲೆಕ್ಷನ್ ಮಾಡ್ತೀವಲ್ಲ, ಸ್ಕೂಲ್ ಎಲೆಕ್ಷನ್ಸ್ ಆಲ್ಸೋ ಕಮಿಂಗ್ ಅಂಡರ್ ದ ಕಂಟ್ರೈವ್ಡ್ ಎಕ್ಸ್ಪೀರಿಯನ್ಸ್ ಟು ಸ್ಟೂಡೆಂಟ್. ವಾಟ್ ಈಸ್ ದ ಪ್ರೊಸೆಸ್ ಆಫ್ ದ ಎಲೆಕ್ಷನ್ ಅಲ್ಲಿ ಯಾವ ರೀತಿ ಪ್ರಕ್ರಿಯೆ ನಡೀತದೆ, ಯಾವ ರೀತಿ ನಾವು ವೋಟ್ ಹಾಕ್ಬೇಕು, ಯಾವ ರೀತಿ ಕೌಂಟಿಂಗ್ ಇರ್ತದೆ, ಯಾವ ರೀತಿ ನಾವು ಅಪ್ಲೈ ಮಾಡ್ಬೇಕು, ಎಲ್ಲಾ ಪ್ರೊಸೆಸ್ ಗಳನ್ನ ನಾವು ಎಲ್ಲಿ ನೋಡ್ಬೋದು, ಸ್ಕೂಲ್ ಅಲ್ಲಿ ನೋಡ್ಬೋದು. ಈಗ ಸೈನ್ಸ್ ಅಲ್ಲಿನೂ ಕೆಲವೊಂದು ಈಗ ನೀರಿನಲ್ಲಿ ಪ್ರಾಣಿಗಳು ಯಾವ ರೀತಿ ಇರ್ತವೆ ಅದು ಒಂದು ನಾವು ನೋಡ್ಬೋದು. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅಕ್ವೇರಿಯಂ, ಸೈನ್ಸ್ ಅಲ್ಲಿ ಅಕ್ವೇರಿಯಂ ಇರುತ್ತಲ್ಲಮ್ಮ, ಅಕ್ವೇರಿಯಂ ಇಸ್ ದ ರೀಪ್ರೆಸೆಂಟೇಷನ್ ಆಫ್ ಅನಿಮಲ್ ಲೈಫ್ ಇನ್ ವಾಟರ್. ನೀರಿನ ಪ್ರಾಣಿಗಳು ಯಾವ ರೀತಿ ಜೀವಿಸ್ತವೆ ಅಂತ ಒಂದು ಅಕ್ವೇರಿಯಂ, ದಟ್ ಇಸ್ ದ ಆರ್ಟಿಫಿಷಿಯಲ್ ಎಕ್ಸ್ಪೀರಿಯನ್ಸ್. ಅಕ್ವೇರಿಯಂ ಅಂದ್ರೆ ನಿಮ್ಗೆ ಸೈನ್ಸ್ ಅಲ್ಲಿ ಏನ್ ಹೇಳ್ಬೋದು ಅಂದ್ರೆ ದಟ್ ಇಸ್ ದ ಕಂಟ್ರೈವ್ಡ್ ಎಕ್ಸ್ಪೀರಿಯನ್ಸ್ ಟು ಸ್ಟೂಡೆಂಟ್ಸ್. ಈಗ ನೀರ ಹೆಂಗಿರ್ತಾವು, ಯಾವ ರೀತಿ ಇರ್ತಾವ ನಾವು ನೋಡ್ಲಿಕ್ಕೆ ಆಗುದಿಲ್ಲ, ಅದ್ ನಾವೆಲ್ಲ ಇಲ್ಲೇ ನೋಡ್ಬೋದು, ಯಾವ್ದೊಂದು ಅಕ್ವೇರಿಯಂ ಮಾಡೋ ಮುಖಾಂತರ. ಇಟ್ ಗಿವ್ಸ್ ದ ಕಂಟ್ರೈವ್ಡ್ ಎಕ್ಸ್ಪೀರಿಯನ್ಸ್. ದಟ್ ಇಸ್ ಒನ್ ಮೋರ್ ಎಕ್ಸಾಂಪಲ್ ಹರ್ಬೇರಿಯಂ. ಹರ್ಬೇರಿಯಂ ಆಲ್ಸೋ ಇಟ್ ಇಸ್ ಕಲೆಕ್ಷನ್ ಆಫ್ ಡ್ರೈಡ್ ಹರ್ಬ್ಸ್ ಅಂತಂದ್ರೆ ಕನ್ನಡದಲ್ಲಿ ಹರ್ಬೇರಿಯಂ ಅಂತ ಹೇಳ್ಬೋದು. ಅದು ಒಂದು ಏನಂತಂದ್ರೆ ಈಗ ನೀವು ಅದರಲ್ಲಿ ಏನು ಕಲೆಕ್ಷನ್ ಇರ್ತದೆ, ಅದರದ್ದು ಡ್ರೈಡ್ ಹರ್ಬ್ಸ್. ದೆನ್ ಇಟ್ ಈಸ್ ವೆರಿ ಈಸಿ ಟು ಹ್ಯಾಂಡಲ್, ಮ್ಯಾನಿಪುಲೇಟ್ ಅಂಡ್ ಆಪರೇಟ್. ಈ ಕೃತಕವಾದಂತ ಅನುಭವಗಳನ್ನ ಕೊಡ್ಬೇಕಾದ್ರೆ ನಾವು ಜಾಸ್ತಿ ಏನು ಕಷ್ಟ ಪಡ್ಬೇಕಾಗಿಲ್ಲ. ಇಟ್ ಈಸ್ ವೆರಿ ಈಸಿ ಟು ಮ್ಯಾನಿಪುಲೇಟ್ ಅಂಡ್ ಈಸಿ ಟು ಹ್ಯಾಂಡಲ್ ಅಂಡ್ ಈಸಿ ಟು ಆಪರೇಟ್. ಕೃತಕವಾಗಿ ನಾವು ಏನ್ ಮಾಡ್ಬೋದು, ವಿದ್ಯಾರ್ಥಿಗಳಿಗೆ ಅನುಭವನ ಕೊಡ್ಬೋದು. ಇದು ಗೊತ್ತಾಯ್ತಾ ಸ್ಟೂಡೆಂಟ್ಸ್? ಯು ಗಾಟ್ ದಿಸ್ ಒನ್, ಕಂಟ್ರೈವ್ಡ್ ಎಕ್ಸ್ಪೀರಿಯನ್ಸ್ ಮೀನಿಂಗ್? ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗೊತ್ತಾಗ್ತದೆ ಇಲ್ಲಮ್ಮ? ಗೊತ್ತಾಗಿಲ್ಲ ಅಂದ್ರೆ ಕೇಳ್ರಿ, ನಾ ಏನ್ ಹೇಳ್ತಾ ಇದೀನಿ ಅರ್ಥ ಆಗ್ತಾ ಇದೆಯಲ್ಲ? ಕನ್ನಡ ಮೀಡಿಯಂ Taisum, are you getting what I'm telling? Yes, ma'am. Yes, ma'am. Okay, thank you. Next one, dramatized experience. Dramatized means for certain realities that are no longer available at first hand. Listen here, for certain realities that are no longer available at first hand, through drama participation, it may be possible. ಈಗ ಕೆಲವೊಂದು ವಸ್ತುಗಳು ಅಥವಾ ಕೆಲವೊಂದು ಸ್ಥಿತಿಗತಿಗಳನ್ನ ನಾವು ನೈಜ ರೂಪದಲ್ಲಿ ತೋರಿಸದೇ ಇದ್ದಾಗ ನಾವೇನ್ ಮಾಡ್ಬೋದು, ಡ್ರಾಮಾ ಮಾಡೋ ಮುಖಾಂತರ, ನಟನೆಗಳನ್ನ ಮಾಡೋ ಮುಖಾಂತರ ಅದು ಸಹ ತೋರಿಸಬಹುದು. ಇಟ್ ಈಸ್ ವೆರಿ ಇಫೆಕ್ಟಿವ್ ಇನ್ ದ ಟೀಚಿಂಗ್ ಸಬ್ಜೆಕ್ಟ್ ಲೈಕ್ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಅಂಡ್ ಸ್ಪೆಷಲಿ ಲ್ಯಾಂಗ್ವೇಜಸ್. ಭಾಷೆಗಳಲ್ಲಿ ಮತ್ತು ಇತಿಹಾಸಗಳಲ್ಲಿ, ಬೋಧನೆಗಳಲ್ಲಿ ಡ್ರಾಮಾ ಮಾಡೋ ಮುಖಾಂತರ ಇನ್ ದ ಕರಿಕ್ಯುಲಮ್ ಸಮ್ ಲೆಸನ್ಸ್ ಆರ್ ದೇರ್, ದೇ ಕ್ಯಾನ್ ಡೂ ದ ಸ್ಟೂಡೆಂಟ್ ಕ್ಯಾನ್ ಡೂ ದ ಡ್ರಾಮಾ. ವಿದ್ಯಾರ್ಥಿಗಳು ಏನ್ ಮಾಡ್ಬೋದು ಅಂತಂದ್ರೆ ಪಠ್ಯದಲ್ಲಿರುವಂತಹ ವಿಷಯಗಳನ್ನ ಬಳಸ್ಕೊಂಡು ನಾಟಕಗಳನ್ನು ಮಾಡ್ಬೋದು. ಮತ್ ನಾಟಕದಲ್ಲಿ ಟೈಪ್ಸ್ ಬರ್ತದೆ. ಈಗ ಪಪೆಟ್ ಶೋ ಯಾವುದು, ಬೊಂಬೆ ಆಟ, ಅದು ಎದರಲ್ಲಿ ಬರ್ತದೆ, ಡ್ರಾಮಾದಲ್ಲಿ ಬರ್ತದೆ. ದೆನ್ ಸ್ಟ್ರೀಟ್ ಡ್ರಾಮಾ, ಬೀದಿ ನಾಟಕಗಳಂತ ಮಾಡ್ತಾರಲ್ವಾ, ಆ ಬೀದಿ ನಾಟಕಗಳಲ್ಲೂ ಎದರಲ್ಲಿ ಬರ್ತದೆ ಅಂತ ಹೇಳ್ಬೋದು, ಡ್ರಾಮಾದಲ್ಲಿ ಹೇಳ್ಬೋದು. ನೆಕ್ಸ್ಟ್ ಡೆಮಾನ್ಸ್ಟ್ರೇಷನ್ಸ್. ಡೆಮಾನ್ಸ್ಟ್ರೇಷನ್ಸ್ ಇಟ್ ಈಸ್ ವಿಜುವಲೈಸ್ಡ್ explanation of an important fact or idea or process. ಪ್ರಾತ್ಯಕ್ಷಿಕೆಗಳು ಅಂತ ಹೇಳ್ತೀವಿ. ಪ್ರಾತ್ಯಕ್ಷಿಕೆ ಅಂತಂದ್ರೆ ಯಾವುದಾದ್ರೂ ಒಂದು ವಿಷಯ, ಘಟನೆ ಹಾಗೂ ಪ್ರಕ್ರಿಯೆಯನ್ನ ತಿಳಿಸುವುದನ್ನ ಏನಂತ ಕರಿತೀವಿ ನಾವು, ಪ್ರಾತ್ಯಕ್ಷಿಕೆ ಅಂತ ಕರಿತೀವಿ. ಹಿಯರ್ ಸ್ಟೂಡೆಂಟ್ ರಿಸೀವ್ ದ ಇನ್ಫಾರ್ಮೇಶನ್ ಥ್ರೂ ಅಬ್ಸರ್ವೇಷನ್.
ವಿದ್ಯಾರ್ಥಿಗಳು ಡೆಮಾನ್ಸ್ಟ್ರೇಷನ್ಸ್ ಅಂತಂದ್ರೆ ಎದ್ರ ಮುಖಾಂತರ ಮಾಹಿತಿಯನ್ನ ಪಡ್ಕೋತಾರೆ, ವಿದ್ಯಾರ್ಥಿಗಳು ನೋಡುವುದ ಮುಖಾಂತರ ಮಾಹಿತಿಯನ್ನ ಪಡ್ಕೊಳ್ತಾರೆ. ದೆನ್ ದೇ ವಿಲ್ ಡಿಸ್ಕಸ್ ವಿತ್ ದ ಟೀಚರ್ ಅಂಡ್ ದೆನ್ ದೇ ವಿಲ್ ಡಿಸ್ಕಸ್ ವಿತ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳು ಶಿಕ್ಷಕರ ಜೊತೆ ಮಾತನಾಡೋ ಮುಖಾಂತರ, ಆಮೇಲೆ ವಿದ್ಯಾರ್ಥಿಗಳ ಜೊತೆ ಚರ್ಚೆಗಳನ್ನ ಮಾಡೋ ಮುಖಾಂತರ ಏನ್ ಮಾಡ್ತಾರೆ, ಮಾಹಿತಿಯನ್ನ ಪಡ್ಕೊಳ್ತಾರೆ. ಡೆಮಾನ್ಸ್ಟ್ರೇಷನ್ ಮೀನ್ಸ್ ಈಗ ಟೀಚರ್ is a demonstrator. He for his explanation sometimes to make the clear content clear, he may use the charts, maps, globe, ಎಟ್ಸೆಟ್ರಾ. ಈಗ ಶಿಕ್ಷಕರು ತಮ್ಮ ಪಾಠ ಪರಿಣಾಮಕಾರಿ ಆಗ್ಬೇಕು ಅಂತಂದ್ರೆ ಏನೇನು ಯೂಸ್ ಮಾಡ್ಬೋದು, ಚಾರ್ಟ್ಸ್ ಗಳನ್ನ ಯೂಸ್ ಮಾಡ್ಬೋದು, ಮ್ಯಾಪ್ ಯೂಸ್ ಮಾಡ್ಬೋದು, ಗ್ಲೋಬ್ ಯೂಸ್ ಮಾಡ್ಬೋದು. ದಟ್ ಅವ್ರಿಗೆ ಬಿಟ್ಟಿದ್ದು. ಇಟ್ ಇಸ್ ಡಿಪೆಂಡ್ ಆನ್ ದ ಸಬ್ಜೆಕ್ಟ್. ವಿಷಯ ಯಾವ ರೀತಿ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡ್ಬೋದು, ಉಪಯೋಗ ಮಾಡ್ಬೋದು. ಈ ಫಾರ್ ಎಕ್ಸಾಂಪಲ್ ಡೆಮಾನ್ಸ್ಟ್ರೇಷನ್ ಯಾವುದು ಅಂತಂದ್ರೆ ಈಗ ಹೌ ಟು ಯೂಸ್ ದ ಬ್ಲಾಕ್ ಬೋರ್ಡ್. ಈಗ ಡೆಮಾನ್ಸ್ಟ್ರೇಟ್ ಅವ್ರು ಏನ್ ಮಾಡ್ತಾರೆ, ಹೌ ಟು ಯೂಸ್ ದ ಬ್ಲಾಕ್ ಬೋರ್ಡ್, ಯಾವ ರೀತಿ ಯೂಸ್ ಮಾಡಬೇಕು, ಹೌ ಯು ಹ್ಯಾವ್ ಟು ರೈಟ್, ವೇರ್ ಯು ಹ್ಯಾವ್ ಟು ರೈಟ್ ದ ಸಬ್ ಹೆಡಿಂಗ್ಸ್, ವೇರ್ ಯು ಹ್ಯಾವ್ ಟು ಡ್ರಾ ದ ಡಯಾಗ್ರಾಮ್, ವೇರ್ ಯು ಹ್ಯಾವ್ ಟು ರೈಟ್ ದ ಮೇನ್ ಪಾಯಿಂಟ್ಸ್, heading, then how to wash the board. So it is also one skill. Okay, so here demonstrator will tell how to use the board. That is also one example. board ಗಳನ್ನ ಯಾವ ರೀತಿ, ಕಪ್ಪು ಹಲಗೆಯನ್ನ ಯಾವ ರೀತಿ ಯೂಸ್ ಮಾಡಬೇಕು. ಆಮೇಲೆ ಈಗ how to dance. ಈಗ ಡ್ಯಾನ್ಸ್, ಈಗ ನೃತ್ಯವನ್ನ ಯಾವ ರೀತಿ ಮಾಡ್ಬೇಕಂದ್ರೆ ಡೆಮಾನ್ಸ್ಟ್ರೇಟರ್ ಮೊದಲು ನೃತ್ಯ ತಾವೇ ಮಾಡಿ ತೋರಿಸ್ಬೇಕು. ತಾವೇ ಮಾಡಿ ತೋರಿಸಿದಾಗ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಅದನ್ನ ಕಲಿತಾರೆ. ದೆನ್ ಯೋಗ ಎಕ್ಸರ್ಸೈಸ್. ಈಗ ಫಿಸಿಕಲ್ ಡೈರೆಕ್ಟರ್ ಯೋಗ ಮಾಡ್ಬೇಕು ಅಂತಂದ್ರೆ ಅದನ್ನ ಮೌಖಿಕ ರೂಪದಲ್ಲಿ ಹೇಳಿದ್ರಾಗಲ್ಲ. ಫಸ್ಟ್ ಯು ಹ್ಯಾವ್ ಟು ಶೋ ದೆಮ್ ಹೌ ಬೈ ಡೂಯಿಂಗ್ ದ ಎಕ್ಸರ್ಸೈಸ್. ಅವ್ರು ತೋರಿಸ್ಬೇಕಾಗ್ತದೆ ಈ ರೀತಿ ಎಕ್ಸರ್ಸೈಸ್ ಮಾಡ್ಬೇಕು ಅಂತ ತಾವು ಮಾಡಿ ತೋರಿಸ್ಬೇಕು ಫಸ್ಟ್. ದಟ್ ಈಸ್ ಡೆಮಾನ್ಸ್ಟ್ರೇಷನ್. ಪ್ರಾತ್ಯಕ್ಷಿಕೆಗಳಂತರ ತಾವೇ ಮಾಡಿ ತೋರಿಸೋದು. ದೆನ್ ಹೌ ಟು ಯೂಸ್ ದ ಫಸ್ಟ್ ಏಡ್ ಕಿಟ್. ಪ್ರಥಮ ಒಂದು ಚಿಕಿತ್ಸೆ ಕೊಡ್ತಿರ್ತಾರ, ಅದ್ ಕಿಟ್ ಯಾವ ರೀತಿ ಯೂಸ್ ಮಾಡ್ಬೇಕಂತ ಅದನ್ನು ಏನ್ ಮಾಡ್ಬೋದು, ಡೆಮಾನ್ಸ್ಟ್ರೇಟ್ ಮಾಡ್ಬೋದು. ಡೆಮಾನ್ಸ್ಟ್ರೇಷನ್ ಅಂದ್ರೆ ನಿಮ್ಗೆ ಅರ್ಥ ಆಯ್ತಾ? ಈಗ ಡೆಮಾನ್ಸ್ಟ್ರೇಷನ್ ಅಂದ್ರೆ ಏನಂತ ಹೇಳಿ. ನೆಕ್ಸ್ಟ್ ಒನ್, ಓಕೆ, field trips or study trip means they are undertaken primarily for the purpose of experiencing something that cannot be encountered within the classroom situation. ಈಗ ತರಗತಿಯ ವಾತಾವರಣವನ್ನು ಬಿಟ್ಟು ಬೇರೆ ಕಡೆ ಹೋಗೋದು. ಕ್ಲಾಸ್ ರೂಮ್ ಅಲ್ಲಿ ಹುಡುಗರಿಗೆ ಏನಾಗಿರ್ತದೆ, ಬೇಜಾರಾಗಿರ್ತದೆ. ಟು ಗೆಟ್ ದ ಮೋರ್ ನಾಲೆಜ್ they will go to the outside. That is the study trip. ತರಗತಿಯ ವಾತಾವರಣವನ್ನು ಹೊರತುಪಡಿಸಿ ಹೊರಗಡೆ ಇರುವಂತ ಅನುಭವದ ಮೂಲಕ ಕಲಿಕಾ ವಾತಾವರಣವನ್ನ ಸೃಷ್ಟಿ ಮಾಡೋದು. ಈಗ ಜಾಗ್ರಫಿ ಒಳಗೆ ನಿಮಗೆ ಇದು ಇರ್ತದೆ. ಫಾರ್ ಎಕ್ಸಾಂಪಲ್, ಟು ಸ್ಟಡಿ ದ ಸಾಯಿಲ್ ಅಂಡ್ ಇಟ್ಸ್ ಟೈಪ್. ಮಣ್ಣು ಯಾವ ರೀತಿ ಇರ್ತದೆ ಮತ್ತು ಮಣ್ಣಿನ ಪ್ರಕಾರಗಳು ಯಾವ್ದು ಅಂತ ಅಲ್ಲೇ ಹೋಗ್ಬೇಕಾಗ್ತದೆ. ಆ ಫೀಲ್ಡಿಗೆ ಹೋಗ್ಬೇಕಾಗ್ತದೆ. ಅವರು ಅಲ್ಲಿ ಹೋಗಿ ಏನ್ ಮಾಡ್ಬೋದು, ಸ್ಟಡಿ ಮಾಡ್ಬೋದು. ಆಮೇಲೆ ಏನ್ ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಟು ಸ್ಟಡಿ ಅಬೌಟ್ ದ ಬೇಂದ್ರೆ ಅವ್ರಿಗೆ ಸ್ಟಡಿ ಮಾಡ್ಬೇಕಾದ್ರೆ ನೀವೆಲ್ಲಿ ಹೋಗ್ತೀರಿ ಹೇಳ್ರಿ? ಟು ಗೆಟ್ ದ ಮೋರ್ ಇನ್ಫಾರ್ಮೇಶನ್ ಅಬೌಟ್ ದ ದರಾ ಬೇಂದ್ರೆ, ವೇರ್ ಯು ವಿಲ್ ಗೋ? ದರಾ ಬೇಂದ್ರೆ ಹೌಸ್. ಸಾಧನ್ಕೇರಿ. ವೆರಿ ನೈಸ್. ಬಟ್ ಯು ಹ್ಯಾವ್ ಟು ಟೆಲ್ ಸಾಧನ್ಕೇರಿಗೆ ಹೋಗ್ಬೇಕಾಗ್ತದೆ, ಧಾರವಾಡಲ್ಲಂತಹ. ದಟ್ ಇಸ್ ಅ ಎಕ್ಸಾಂಪಲ್ ಆಫ್ ಫೀಲ್ಡ್ ಟ್ರಿಪ್. ಮತ್ತೆ ಎಲ್ಲಿ ಹೋಗ್ಬೋದು, ಈಗ ಸ್ಕೂಲ್ ಸರ್ವೆ ಮಾಡ್ಲಿಕ್ಕೂ ಹೇಳ್ಬೋದು ಸ್ಟೂಡೆಂಟಿಗೆ. ಸ್ಕೂಲ್ ಸರ್ವೆ ಮೀನ್ಸ್ ದೇ ವಿಲ್ ಸ್ಟಡಿ ಸ್ಟ್ರಕ್ಚರ್ ಆಫ್ ದ ಸ್ಕೂಲ್, ಸಿಸ್ಟಮ್ ಆಫ್ ದ ಸ್ಕೂಲ್ ಅಂಡ್ ರೆಕಾರ್ಡ್ಸ್ ಆಫ್ ದ ಸ್ಕೂಲ್. ಆಮೇಲೆ ಮಾರ್ಕೆಟ್ ಸರ್ವೆ ಮಾಡ್ಲಿಕ್ಕೂ ಹೇಳ್ಬೋದು ಸ್ಟೂಡೆಂಟ್ಸ್. ಮಾರ್ಕೆಟ್ ಸರ್ವೆ ಮಾಡ್ಕೊಂಡು ಬರ್ರಿ. ಮತ್ತೇನ್ ಹೇಳ್ಬೋದು, ಒಂದ್ ಹೋಟೆಲ್ ಸರ್ವೆ ಮಾಡಂತ ಹೇಳ್ಬೋದು. ದಿಸ್ ಆಲ್ ಎಕ್ಸಾಂಪಲ್ಸ್ ಆಫ್ ಫೀಲ್ಡ್ ಟ್ರಿಪ್. ಹೋಟೆಲ್ ಸರ್ವೆ ಯಾಕೆ ಮಾಡ್ಬೇಕು ಅಂದ್ರೆ ಟು ಅಸೆಸ್ ದ ಸೋಶೋ ಎಕನಾಮಿಕ್ ಸ್ಟೇಟಸ್ ಆಫ್ ದ ಏರಿಯಾ. ಅಲ್ಲಿರುವಂತಹ ಜನರ ಸ್ಥಿತಿಗತಿಗಳೇನು, ಅಲ್ಲಿರುವಂತಹ ಸಾಮಾಜಿಕ ಆರ್ಥಿಕ ಸ್ಥಿತಿ ಏನದ ಅಂತ ಹೇಳಿನೂ ಸಹ ನೋಡ್ಲಿಕ್ಕೆ ಏನ್ ಮಾಡ್ಬೋದು, ಫೀಲ್ಡ್ ಟ್ರಿಪ್ಸ್ ಗಳನ್ನ ಮಾಡ್ಬೋದು. ನೆಕ್ಸ್ಟ್ ಎಕ್ಸಿಬಿಟ್ ಅಂತಂದ್ರೆ ಎಕ್ಸಿಬಿಷನ್ಸ್ ಆರ್ ಪ್ರದರ್ಶನ ಅಂತ ಹೇಳ್ಬೋದು. ಎಕ್ಸಿಬಿಷನ್ ಈಸ್ ಎ planned display of model charts, specimens, posters and creative work. ಪ್ರದರ್ಶನಗಳ ಮುಖಾಂತರ ಇದೊಂದು ಯೋಜನಾಬದ್ಧವಾದಂತಹ ಕ್ರಿಯೆ ಅಂತ ಹೇಳ್ಬೋದು. ಇದರ ಮುಖಾಂತರ ಮಾದರಿ, ಚಿತ್ರಪಟ, ಜಾಹೀರಾತುಗಳನ್ನ, ಸ್ಪೆಸಿಮೆನ್ಸ್ ಗಳನ್ನ ಪ್ರದರ್ಶನ ಮಾಡ್ಬೋದು. ಸೊ ಇಟ್ ಈಸ್ ಆರ್ಗನೈಸ್ಡ್ ಬೈ ಸ್ಟೂಡೆಂಟ್ಸ್ themselves. ಹಿಯರ್ ಸ್ಟೂಡೆಂಟ್ಸ್ ಗೆಟ್ ಅಪಾರ್ಚುನಿಟೀಸ್ ಫಾರ್ ಸೆಲ್ಫ್ ಲರ್ನಿಂಗ್. ಇಲ್ಲಿ ಯಾವ ಅವಕಾಶ ಸಿಗ್ತದೆ ವಿದ್ಯಾರ್ಥಿಗಳಿಗೆ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಸ್ವಕಲಿಕೆಗೆ ಹೆಚ್ಚಿನ ಅವಕಾಶ ಇಲ್ಲಿ ಇರ್ತದೆ. ಈಗ ಡೆಮಾನ್ಸ್ಟ್ರೇಷನ್ಸ್ ಅಲ್ಲಿ ಏನ್ ಮಾಡ್ತೀರಿ, ಸೈನ್ಸ್ ಟೀಚಿಂಗ್ ಏಡ್ಸ್,
ಸ್ಪೆಷಲಿ ವರ್ಕಿಂಗ್ ಮಾಡೆಲ್ಸ್ ಹಾಕೊಳ್ಬಹುದು. ಆಮೇಲೆ ಮ್ಯಾಥ್ಸ್ ಏಡ್ಸ್ ಇಡ್ಬೋದು, ಬುಕ್ ಎಕ್ಸಿಬಿಷನ್ಸ್ ಸಹ ನೀವು ಮಾಡ್ಬೋದು. ಮತ್ತೆ ಎಜುಕೇಶನಲ್ ಎಕ್ಸಿಬಿಷನ್ಸ್ ಯಾಕೆ ಮಾಡ್ತೀವಿ ಅಂದ್ರೆ ಫಾರ್ ದ ಕಾಂಪಿಟೇಷನ್ ಪರ್ಪಸ್. ಈಗ ಇನ್ನೊಂದು ಸ್ಕೂಲ್ ಜೋಡಿ ಕಾಂಪಿಟೇಷನ್ಸ್ ಇರ್ಬೋದು. ಈಗ ಸ್ಪೆಷಲಿ ನೆಹರು ಸ್ಟೇಡಿಯಂ ಅಲ್ಲಿ ಮಾಡ್ತಾರೆ ನೋಡ್ರಿ, ಇಲ್ಲಿ ಹುಬ್ಳಿಯಲ್ಲಿ ನೆಹರು ಸ್ಟೇಡಿಯಂ ಅಲ್ಲಿ ಎಜುಕೇಶನ್ ಎಕ್ಸಿಬಿಷನ್ಸ್ ಜಾಸ್ತಿ ಮಾಡಿರ್ತಾರೆ, ನೀವು ಹೋಗಿರ್ಬೋದು ಅಲ್ಲಿ ಎಕ್ಸಿಬಿಷನ್ಸ್. ಆಮೇಲೆ ಅದೇ ರೀತಿ ಮತ್ತೆ ಎಕ್ಸಿಬಿಷನ್ಸ್, ಕನ್ಸ್ಯೂಮರ್ ಎಕ್ಸಿಬಿಷನ್ಸ್ ಇರ್ತಾವ, ಗ್ರಾಹಕರ ಒಂದು ಪ್ರದರ್ಶನ, ಅಲ್ಲಿ ಸೇಲ್ಸ್ ಬಂದಿರ್ತಾವ ನೋಡ್ರಿ, ಬಟ್ಟೆದ್ ಸೇಲ್ಸ್ ಇರ್ತಾವು. ಆಮೇಲೆ ಕೆಲವೊಂದು ಹೋಮ್ ರಿಲೇಟೆಡ್ ಯಾವ್ದು ಥಿಂಗ್ಸ್ ಇರ್ತಾವ, ಅದಕ್ಕೆ ಮನೆಗೆ ಗೃಹ ಬಳಕೆಯ ವಸ್ತುಗಳ ಒಂದು ಸೇಲ್ಸ್ ಇರ್ತದ, ಅದಕ್ಕೆ ಮೆಗಾ ಸೇಲ್ಸ್ ಅಂತ ಕರಿತಿರ್ತಾರ. ಫನ್ ಫೇರ್ ಅಂತ ಕರಿತಾರ. ಫನ್ ಫೇರ್ ಅಂದ್ರೆ ಇಟ್ ಈಸ್ ಎಂಟರ್ಟೈನಿಂಗ್ ಆಸ್ ವೆಲ್ ಆಸ್ ಟು ಅಡ್ವರ್ಟೈಸ್ ದ ನ್ಯೂ ಪ್ರಾಡಕ್ಟ್ಸ್. ಎಲ್ಲಿ ಮಾಡ್ಬೋದು? ಪ್ರದರ್ಶನಗಳಲ್ಲಿ ಸಹ ಮಾಡಬಹುದು. ಮತ್ತೇನಂತಂದ್ರೆ ನೆಕ್ಸ್ಟ್ ಮೋಷನ್ ಪಿಕ್ಚರ್ಸ್. ಮೋಷನ್ ಪಿಕ್ಚರ್ಸ್ ಆರ್ ಎಜುಕೇಶನಲ್ ಟೆಲಿವಿಷನ್, ಇವೆರಡು ಸೇಮ್ ಬರ್ತವೆ, ಎಜುಕೇಶನಲ್ ಟೆಲಿವಿಷನ್ ಆಸ್ ವೆಲ್ ಆಸ್ ದ ಮೋಷನ್ ಪಿಕ್ಚರ್ಸ್. ಈಗ ನೋಡ್ರಿ, ಏನ್ ಮೋಷನ್ ಪಿಕ್ಚರ್ ಯಾವ್ದ್ರೆ ಇಟ್ ರೀಕನ್ಸ್ಟ್ರಕ್ಟ್ ದ ರಿಯಾಲಿಟಿ ಆಫ್ ದ ಪಾಸ್ಟ್ ಅಂತಂದ್ರೆ ಈ ಇತಿಹಾಸದಲ್ಲಿ ಆಗಿ ಹೋದಂತಹ ಘಟನೆಗಳನ್ನ ಕುರಿತು ಏನ್ ಮಾಡ್ಬೋದು? ಫಿಲ್ಮ್ ಮಾಡ್ಬೋದು. ಥ್ರೂ ಫಿಲ್ಮ್ಸ್ ಇಟ್ ಪ್ರೊವೈಡ್ಸ್ ದ ವಿಂಡೋಸ್ ಆಫ್ ದ ವರ್ಲ್ಡ್, ಅಂದ್ರೆ ಇಡೀ ಒಂದು ವಿಶ್ವವನ್ನೇ ನಾವು ಏನ್ ಮಾಡ್ಬೋದು? ಆ ಒಂದು ಸಣ್ಣ ಕಿಟಕಿಯಲ್ಲಿ ನೋಡ್ಬೋದು. ಇಟ್ ಪ್ರೊವೈಡ್ಸ್ ದ ವಿಂಡೋಸ್ ಆಫ್ ದ ವರ್ಲ್ಡ್, ಅಂದ್ರೆ ಸಣ್ಣ ಜಗತ್ತನ್ನೇ ನಾವು ಇದರಲ್ಲಿ ನೋಡ್ಬೋದು. ಮೀನ್ಸ್ ಫಿಲ್ಮ್ ಮೀನ್ಸ್ ವಾಟ್? ದಿಸ್ ಇಸ್ ದ ಆರ್ಟಿಫಿಷಿಯಲ್ representation of the realities of the things, person, event or products of the real life. ಅಂತಂದ್ರೆ ಯಾವುದೋ ಒಂದು ಘಟನೆ, ವ್ಯಕ್ತಿ ಅಥವಾ ವಸ್ತುಗಳನ್ನ ಕುರಿತು ನಾವೇನ್ ಮಾಡ್ಬೋದು? ಒಂದು ಫಿಲ್ಮ್ ಅಲ್ಲಿ ಏನ್ ತೋರಿಸ್ತಾರೆ? ಇನ್ ಫಿಲ್ಮ್ ವಿ ಕ್ಯಾನ್ ಪ್ರೆಸೆಂಟ್ ದ ಕಂಟಿನ್ಯೂಟಿ ಆಫ್ ಐಡಿಯಾ. ಒಂದು ವಿಷಯದ ಕುರಿತು ಏನ್ ಮಾಡ್ಬೋದು? ಕ್ರಮಬದ್ಧವಾಗಿ ಅದನ್ನ ತೋರಿಸಬಹುದು. ಫಾರ್ ಎಕ್ಸಾಂಪಲ್, ಈಗ ಪುಲ್ವಾಮಾ ಅಟ್ಯಾಕ್ ಆಗಿತ್ತು ನೋಡ್ರಿ, ಅದನ್ನ ನಾವು ನೋಡ್ಲಿಕ್ಕೆ ಆಗಿದ್ರೆ ನೋಡ್ಬೋದು ಫಿಲ್ಮ್ ಮುಖಾಂತರ. ರೀಸೆಂಟ್ ಆಗಿ ಬಂದಿದ್ದು ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು. ಆಮೇಲೆ ಈಗ ಮುಂಬೈ ಅಟ್ಯಾಕ್ ಆಗಿತ್ತಲ್ಲ 26/11 ಅಂತ ಒಂದು ಫಿಲ್ಮ್ ಬಂದಿತ್ತು. ಒಂದು ಈಗ MS ಧೋನಿ ಬಗ್ಗೆನೂ ಫಿಲ್ಮ್ ಬಂದಿತ್ತು, ಆಟೋಬಯೋಗ್ರಫಿ ಅಂತ ಹೇಳಿ ಫಿಲ್ಮ್ ಬಂದಿತ್ತು. ಅದನ್ನೆಲ್ಲ ನಾವೇನ್ ಮಾಡ್ಬೋದು? ಫಿಲ್ಮ್ಸ್ ಮುಖಾಂತರ ನೋಡ್ಬೋದು. ಅದೇ ರೀತಿ ಈಗ ಹಿಸ್ಟ್ರಿಗೆ ಸಂಬಂಧಪಟ್ಟಂಗ ಭಕ್ತ ಕನಕದಾಸ, ಕವಿರತ್ನ ಕಾಳಿದಾಸ ಸಹ ನೋಡ್ಬೋದು. ನೆಕ್ಸ್ಟ್ ರೆಕಾರ್ಡಿಂಗ್ಸ್. ರೆಕಾರ್ಡಿಂಗ್ಸ್ ಅಲ್ಲಿ ಈಗ ಸ್ಪೆಷಲಿ ಯಾವ್ದಂತಂದ್ರೆ ರೇಡಿಯೋ ಪ್ರೋಗ್ರಾಮ್ಸ್ ಅಂಡ್ ರೆಕಾರ್ಡಿಂಗ್ಸ್ ಇದರಲ್ಲಿ ಬರ್ತದೆ. ಸ್ಪೆಷಲಿ ಅರೇಂಜ್ಡ್ ಟಾಕ್ಸ್, ಡಿಸ್ಕಷನ್ಸ್ ಅಂಡ್ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟೆಡ್ ಬೈ ದ ರೇಡಿಯೋ. ರೇಡಿಯೋದಲ್ಲಿ ಏನು ಕೇಳ್ತೀರಿ ಅಂತಂದ್ರೆ ಈಗಾಗಲೇ ಉಪಯುಕ್ತವಾದಂತಹ ಚರ್ಚೆಗಳಾಗಿರ್ಬೋದು, ಅದನ್ನ ಕೇಳಿಸ್ಬೋದು. ರೆಕಾರ್ಡಿಂಗ್ ಯಾರಿಗೆ ಯೂಸ್ ಆಗ್ತದೆ ಅಂತಂದ್ರೆ ಫಾರ್ ದೋಸ್ ಪರ್ಸನ್ ಹೂ ಕೆನಾಟ್ ರೀಡ್, ಯಾರಿಗೆ ಓದ್ಲಿಕ್ಕೆ ಬರೋದಿಲ್ಲ ಅವ್ರಿಗೆ ಉಪಯೋಗ ಆಗ್ತದೆ. ಯಾವುದು? ರೇಡಿಯೋ ಪ್ರೋಗ್ರಾಮ್ಸ್ ಆಗಿರ್ಬೋದು ಮತ್ತೆ ರೆಕಾರ್ಡಿಂಗ್ಸ್ ಏನಾಗ್ತದೆ ಅದು ಉಪಯೋಗ ಆಗ್ತದೆ. ಮತ್ತೆ ಸ್ಟಿಲ್ ಪಿಕ್ಚರ್ ಅಂದ್ರೆ ದೇರ್ ಆಲ್ಸೋ ಮೂಮೆಂಟ್ಸ್ ಇರಂಗಿಲ್ಲ ಅದರಲ್ಲಿ ಸ್ತಬ್ಧ ಚಿತ್ರಗಳಲ್ಲಿ ಏನಿರೋದಿಲ್ಲ, ಮೂಮೆಂಟ್ಸ್ ಇರೋದಿಲ್ಲ. ಅದಕ್ಕೆ ಏನಂತ ಕರಿತೀವಿ ನಾವು? ಸ್ಟಿಲ್ ಪಿಕ್ಚರ್ಸ್ ಅಂತ ಕರಿತೀವಿ. ಸ್ಟಿಲ್ ಪಿಕ್ಚರ್ಸ್ ಆರ್ ಚಾರ್ಟ್ಸ್ ಇರ್ಬೋದು, ಮ್ಯಾಪ್ಸ್ ಇರ್ಬೋದು, ಮತ್ತೆ ಕಾರ್ಟೂನ್ಸ್ ಇರ್ಬೋದು. ನೆಕ್ಸ್ಟ್ ಯಾವುದು ಅಂತಂದ್ರೆ ವಿಜುವಲ್ ಸಿಂಬಾಲ್ಸ್. ವಿಜುವಲ್ ಸಿಂಬಾಲ್ಸ್ ಅಂತಂದ್ರೆ the teacher can use blackboard, whiteboard, chart, globe, maps. Those are visual symbols. It gives concrete experience compared to verbal symbols. ಇದನ್ನ ನೋಡಿದ್ರೆ ಈಗ ಯಾವುದು? ದೃಕ್ ಸಾಧನಗಳು ಸ್ವಲ್ಪ ಹೆಚ್ಚಿನವಾದಂತ ಮೂರ್ತವಾದಂತ ಅನುಭವ ಕೊಡ್ತದೆ. ಈಗ ಓರಲ್ ಆಗಿ ನೀವು ಇನ್ಸ್ಟ್ರಕ್ಷನ್ ಕೊಡೋಕ್ಕಿಂತ ಮುಂಚೆ ವಿಜುವಲ್ ಸಿಂಬಾಲ್ಸ್ ಗಳನ್ನ ಬಳಸೋದು ಏನಾಗ್ತದೆ? ಹೆಚ್ಚು ಉಪಯುಕ್ತ ಆಗ್ತದೆ ಅಂತ ಹೇಳ್ಬೋದು. ದೆನ್ ಫಸ್ಟ್ ಒನ್, ವರ್ಬಲ್ ಸಿಂಬಾಲ್ಸ್. ವರ್ಬಲ್ ಸಿಂಬಾಲ್ಸ್ ಮೀನ್ಸ್ ದಿಸ್ ಈಸ್ ಪ್ರಿನ್ಸಿಪಲ್ ಮೀಡಿಯಂ ಆಫ್ ಕಮ್ಯುನಿಕೇಶನ್ಸ್. ಅಂದ್ರೆ ಹೆಚ್ಚಾಗಿ ಬಳಸ್ತಾ ಇರೋದು ನಾವು ಇದೇ, ಈಗ ವರ್ಬಲ್ ಸಿಂಬಾಲ್ಸ್ ಜಾಸ್ತಿ ಬಳಸ್ತಾ ಇದ್ದೀವಿ, ಮೌಖಿಕವಾದಂತ. ವರ್ಬಲ್ ಸಿಂಬಾಲ್ಸ್ ಇನ್ಕ್ಲೂಡ್ಸ್ ಓನ್ಲಿ ಸ್ಪೋಕನ್ ವರ್ಡ್ಸ್ ಆಸ್ ವೆಲ್ ಆಸ್ ರಿಟನ್ ವರ್ಡ್ಸ್. ಇದರಲ್ಲಿ ಏನಿರುತ್ತೆ ಅಂದ್ರೆ ಶಿಕ್ಷಕರು ಮೌಖಿಕವಾದಂತ ವಿವರಣೆಯನ್ನು ಕೊಡ್ತಾರೆ, ಮತ್ತೇನಾಗ್ತದೆ ಜೊತೆಗೆ ಬಹಳಾದ್ರೆ ಕಪ್ಪು ಹಲಿಗೆ ಮೇಲೆ ಬರೆಯೋದನ್ನ ಮಾಡ್ತಾರೆ. ವರ್ಬಲ್ ಸಿಂಬಾಲ್ಸ್ ಇಟ್ ಈಸ್ ವೆರಿ ಲೆಸ್ ಇಫೆಕ್ಟಿವ್. ಈಗ ಈ ಪಿಕ್ಚೋರಿಯಲ್ ಡಿವೈಸ್ ವಾಟ್ ಇಟ್ ದಿಸ್ ಇಂಡಿಕೇಟ್ಸ್ at the top side it is very in abstract nature. At the top side it is very abstract, ಅಂದ್ರೆ ಅಮೂರ್ತ ವಿಷಯಗಳು. whereas at the bottom side it gives very concrete information. ಅಂತಂದ್ರೆ ಈ ಒಂದು ಚಿತ್ರವನ್ನ ನೋಡಿದ್ರೆ ಏನ್ ಅರ್ಥ ಆಗ್ತದೆ ಅಂತಂದ್ರೆ, ಈ ಚಿತ್ರವನ್ನು ನೋಡೋ ಮುಖಾಂತರ ಇದರಲ್ಲಿ ಕೆಳಗೆ ಇವೆಲ್ಲ ಬಳಸಿದ್ರೆ ಯಾವುದು? ಡ್ರಾಮಾ,
ಆಮೇಲೆ ಡೆಮಾನ್ಸ್ಟ್ರೇಷನ್, ಸ್ಟಡಿ ಟ್ರಿಪ್ ಬಳಸಿದ್ರೆ ಇಟ್ ಗಿವ್ಸ್ ಅ ವೆರಿ ಕಾಂಕ್ರೀಟ್ ಎಕ್ಸ್ಪೀರಿಯನ್ಸ್, ಅಂದ್ರೆ ಮೂರ್ತವಾದಂತಹ ಅನುಭವಗಳು ಬರುತ್ತೆ. ಕಾಂಕ್ರೀಟ್ ಮೀನ್ಸ್ ಸ್ಟೂಡೆಂಟ್ ದೇ ಕ್ಯಾನ್ ಯೂಸ್ ದೇರ್ ಆಲ್ ಮಲ್ಟಿ ಸೆನ್ಸರಿ ಆರ್ಗನ್ಸ್, ಅವರೆಲ್ಲ ತಮ್ಮ ಇಂದ್ರಿಯಗಳನ್ನ ಬಳಸ್ಕೊಳ್ತಾರೆ, ಅವಾಗ ಅದು ಹೆಚ್ಚು ನೆನಪಿನಲ್ಲಿ ಉಳಿಯೋದ್ರಿಂದ ಇದು ಮೂರ್ತವಾದಂತ ಅನುಭವ ಅಂತ ಹೇಳ್ಬೋದು. ವೆರಾಸ್ ಇನ್ ದ ಟಾಪ್ ಸೈಡ್ ಈಗ ನೋಡ್ರಿ, ಕೇವಲ ಶಿಕ್ಷಕರು ಮೌಖಿಕ ವಿವರಣೆ ಕೊಡ್ತಾರೆ, ಕೇವಲ ದೃಕ್ ಸಾಧನಗಳ ಬಳಸ್ತಾರೆ, ರೆಕಾರ್ಡಿಂಗ್ಸ್ ಬಳಸ್ತಾರೆ, ಅಂದ್ರೆ ದಟ್ ಈಸ್ ಲೆಸ್ ಇಫೆಕ್ಟಿವ್. Maybe it is effective, but compared to these all, this is very less effective. ಇವುಗಳು ಪರಿಣಾಮಕಾರಿ ಇಲ್ಲ ಅಂತ ನಾವು ಹೇಳಿಕ್ ಆಗೋದಿಲ್ಲ, ಇದು ಪರಿಣಾಮಕಾರಿನೇ. ಆದ್ರೆ ಕೆಳಗೆ ಈ ಎಲ್ಲಾ ಏಡುಗಳನ್ನ ನೋಡಿದಾಗ ಇದೇನಂತ ಹೇಳ್ಬೋದು, ಕಡಿಮೆ ಪರಿಣಾಮಕಾರಿ ಅಂತ ಹೇಳ್ಬೋದು. ಯಾವುದು ಮೌಖಿಕವಾದಂತ ವಿಜುವಲ್. Now you got the students what I have explained now. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? Yes, ma'am. Okay. Or sometimes it has asked for the 10 marks questions. So ಕೇಳಿದ್ದಾರೆ, explain the Edgar Dale cone of experience. ಒಂದ್ಸಲ ಕೇಳಿದ್ದಾರೆ in the previous question papers. Sometimes they asked for 5 marks also. 5 ಅಂಕಗಳಿಗೂ questions ಕೇಳಿದ್ದಾರೆ ಇದನ್ನ Edgar Dale. Now you understood what is meant by Edgar Dale cone of experience? Yes, ma'am. Okay, students, in the next class we will continue. Only we got 30 seconds are remaining. Okay, thank you, students. Thank you, ma'am. Thank you, ma'am. Thank you, ma'am. Thank you. Bye.